ಒಂದು ಬಿಕ್ಕಟ್ಟಿನ ಹಳ್ಳಿ. ಇಲ್ಲಿ ಮಳೆ ಅನೇಕರಿಗೆ ಕಷ್ಟ, ಆದರೆ ನಿರಿನಾಗೆ ಅದು ಸಂತೋಷ. ನಿರಿನ ನಿಶ್ಶಬ್ದವಾಗಿದ್ದಳು. ಜನ ಹೇಳುತ್ತಿದ್ದರು, ಅವಳು ಮಾತಾಡಲ್ಲ. ಕಣ್ಣು ತುಂಬಾ ಕೇಳಿಸುತ್ತವೆ. ಅವಳು ದಿನವಿಡೀ ಶಾಲೆಗೆ ಹೋಗಿ ಬರೆದು ಓದಿ ಮರದ ಕೆಳಗೆ ಕೂತ್ಕೊಂಡು ನೀರಿನ ಬುಕ್ಕೆ ನೋಡುತ್ತಿದ್ದಳು. ಅವನ ಜತೆ ಗೆಳೆಯರಾಗಿದ್ದವರು ಯಾರೂ ಇರಲಿಲ್ಲ, ಆದರೆ ಪ್ರಕೃತಿಯೊಂದಿಗೆ ಅವಳ ಬಾಂಧವ್ಯ ಅಪಾರ. ಬಿಂದುಗಟ್ಟುವ ಮಳೆ ಬಿದ್ದಾಗ ನಿರಿನ ನಕ್ಕಳಂತೆ ಕಾಣಿಸುತ್ತಿದ್ದಳು. ಆಕೆ ಮಳೆಯನ್ನು ಕೇಳುತ್ತಾಳೆ, ಮಾತಾಡುತ್ತಾಳೆ, ನಡಿಗೆಯಲ್ಲಿ ಹಾಡುತ್ತದೆ. ಒಂದು ದಿನ ಶಾಲೆಗೆ ಹೊಸ ಗುರು ಬಂದರು, ರಾಘವ್ ಸರ್. ಅವರು ಕಲಿಸೋದು ಕೇವಲ ಪಾಠವಲ್ಲ, ಬದುಕನ್ನು ಆಗಿತ್ತು. ಅವರು ನಿರಿನಾನ ಕವಿತೆ ಪುಸ್ತಕವನ್ನು ನೋಡಿ ಆಶ್ಚರ್ಯಪಟ್ಟರು. ಅವಳಲ್ಲೇ ಎಷ್ಟು ಆಳವಿತ್ತು, ಶಬ್ದವಿಲ್ಲದ ಮೌನದೊಳಗಿನ ಸಾಗರ. ಅವರ ಪ್ರೋತ್ಸಾಹದಿಂದ ನಿರಿನ ಮೊದಲ ಬಾರಿಗೆ ಒಂದು ವೇದಿಕೆಗೆ ಹತ್ತಿದಳು. ಅವಳು ತನ್ನ ಕವಿತೆಯನ್ನು ಸಂವೇದನಾಶೀಲ ಗಾದೆಯಾಗಿ ಓದಿದಳು. ಆಗಲೇ ಜನ ಮೊಟ್ಟಮೊದಲ ಬಾರಿಗೆ ಅವಳ ಮಾತುಗಳನ್ನು ಕೇಳಿದರು. ಅವನ ಕವನದ ಮಳೆಹನಿಗಳು ಜನರ ಹೃದಯವನ್ನು ತೊಳೆದವು. ಇಂದು ನಿರಿನ ಒಂದು ಖ್ಯಾತ ಲೇಖಕಿ. ಆಕೆ ಇನ್ನೂ ನಿಶಬ್ದವಾಗಿಯೇ ಬಹುಷ್ಟು ಕಾಲ ಕಳೆಯುತ್ತಾಳೆ, ಆದರೆ ಅವಳ ಬರಹವೇ ಅವಳ ಧ್ವನಿ. ಒಂದು